ಸಂಗೀತ ಪ್ರಾರಂಭವಾಗುತ್ತದೆ. ನೋಡಿ, ಒಬ್ಬ ಕ್ಯಾಡಿಯಾಗಿ ನಮ್ಮ ಪ್ಲೇಯರ್ಗೆ ಸುಮ್ನೆ ಪೆನಾಲ್ಟಿ ಆಗ್ದಂತೆ ನೋಡ್ಕೊಳ್ಳೋದು ನಮ್ಮ ಒಂದು ದೊಡ್ಡ ಜವಾಬ್ದಾರಿ. ಈ 3 ಸಿಂಪಲ್ ರೂಲ್ಸ್ ಬಗ್ಗೆ ನಮ್ಗೆ ಗೊತ್ತಿದ್ರೆ ಈಸಿಯಾಗಿ ಪೆನಾಲ್ಟಿಗಳನ್ನ ತಪ್ಪಿಸಬಹುದು ಮತ್ತೆ ನಮ್ಮ ಪ್ಲೇಯರ್ಗೆ ಹೆಲ್ಪ್ ಮಾಡಬಹುದು. ಬನ್ನಿ, ಆ ರೂಲ್ಸ್ ಯಾವುದು ಅಂತ ನೋಡೋಣ. ಸರಿ, ಮೊದಲನೇ ರೂಲ್ ಏನಪ್ಪಾ ಅಂದ್ರೆ ಎಂಬೆಡೆಡ್ ಬಾಲ್ ರೂಲ್. ಅಂದ್ರೆ ಬಾಲು ನೆಲದಲ್ಲಿ ಹೂತ್ ಹೋದಾಗ, ಕೆಲವರಿದನ್ನ ಪ್ಲಗ್ಡ್ ಬಾಲ್ ಅಂತಾನೂ ಕರೀತಾರೆ. ಈ ತರ ಆದಾಗ ಪ್ಲೇಯರ್ಗೆ ಫ್ರೀ ರಿಲೀಫ್ ಸಿಗುತ್ತಾ ಇಲ್ವಾ ನೋಡೋಣ ಬನ್ನಿ. ಉದಾಹರಣೆಗೆ ಈ ಫೋಟೋ ನೋಡಿ. ಫೇರ್ವೆ ಮೇಲೆ ಬಾಲ್ ಬಿದ್ದ ರಭಸಕ್ಕೆ ಅದರದೇ ಪಿಚ್ ಮಾರ್ಕ್ನಲ್ಲಿ ಹೂತ್ ಹೋಗಿದೆ. ಒಬ್ಬ ಕ್ಯಾಡಿಯಾಗಿ ನಿಂಗೇನನ್ಸುತ್ತೆ? ಇದಕ್ಕೆ ಫ್ರೀ ರಿಲೀಫ್ ಕೊಡಬೋದಾ? ಇದಕ್ಕೆ ಫ್ರೀ ರಿಲೀಫ್ ಇದೆಯೋ ಇಲ್ವೋ ಅಂತ ಡಿಸೈಡ್ ಮಾಡಕ್ಕೆ ಎರಡು ಸಿಂಪಲ್ ಕಂಡೀಷನ್ ಚೆಕ್ ಮಾಡಬೇಕು. ಒಂದು, ಬಾಲ್ ಬಿದ್ದ ರಭಸಕ್ಕೆ ಅದರದೇ ಪಿಚ್ ಮಾರ್ಕಲ್ಲಿರ್ಬೇಕು. 2, ಬಾಲ್ನ ಸ್ವಲ್ಪ ಭಾಗ ಆದ್ರೂ ಸರಿ ನೆಲದ ಒಳಗಡೆ ಹೋಗಿರ್ಬೇಕು. ಈ 2 ಕಂಡೀಷನ್ ಸರಿಯಿದ್ರೆ ಮಾತ್ರ ಅದು ಎಂಬೆಡೆಡ್ ಬಾಲ್. ಆದ್ರೆ ಇಲ್ಲೊಂದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಗಮನ ಇಡಿ. ಈ ಫ್ರೀ ರಿಲೀಫ್ ಸಿಗೋದು ಜನರಲ್ ಏರಿಯಾದಲ್ಲಿ ಮಾತ್ರ, ಅಂದ್ರೆ ಟೀ ಬಾಕ್ಸ್, ಫೇರ್ವೆ, ರಫ್ ಈ ಜಾಗಗಳಲ್ಲೆಲ್ಲ. ಆದ್ರೆ ಬಾಲ್ ಏನಾದ್ರೂ ಬಂಕರ್ನಲ್ಲಿ ಅಥವಾ ಯಾವುದೇ ಮರಳಿನ ಮೇಲೆ ಹೂತ್ ಹೋದ್ರೆ ಅದಕ್ಕೆ ಯಾವುದೇ ಫ್ರೀ ರಿಲೀಫ್ ಸಿಗಲ್ಲ. ಇದು ತುಂಬಾ ಮುಖ್ಯವಾದ ಪಾಯಿಂಟ್, ನೆನಪಿಟ್ಕೊಳ್ಳಿ. ಸರಿ, ರಿಲೀಫ್ ತಗೊಳ್ಳೋದು ಹೇಗೆ? ಪ್ರೊಸೀಜರ್ ತುಂಬಾ ಸಿಂಪಲ್. ಬಾಲ್ ಎಲ್ಲಿ ಹೂತ್ ಹೋಗಿದ್ಯೋ ಅದರ ನೇರ ಹಿಂದೆನೇ ರೆಫರೆನ್ಸ್ ಪಾಯಿಂಟ್ ಇಟ್ಕೋಬೇಕು. ಅಲ್ಲಿಂದ ಒಂದು ಕ್ಲಬ್ ಲೆಂತ್ ಒಳಗೆ ಹೋಲ್ಗೆ ಹತ್ರ ಬರ್ದ ಹಾಗೆ ಬಾಲ್ನ ಡ್ರಾಪ್ ಮಾಡಬೇಕು, ಅಷ್ಟೇ. ಈಗ ಬರೋಣ ಇನ್ನೊಂದು ತುಂಬಾನೇ ಮುಖ್ಯವಾದ ವಿಷಯಕ್ಕೆ. ಕೆಲವೊಮ್ಮೆ ಬಾಲ್ ನಿಜವಾಗ್ಲೂ ಎಂಬೆಡ್ ಆಗಿದ್ಯೋ ಇಲ್ವೋ ಅಂತ ನೋಡಕ್ಕೆ ಅದನ್ನ ಎತ್ತಿ ನೋಡ್ಬೇಕಾಗತ್ತೆ. ಈ ಟೈಮಲ್ಲಿ ಅಪ್ಪಿತಪ್ಪಿಯೂ ಪೆನಾಲ್ಟಿ ಆಗ್ಬಾರ್ದು ಅಂದ್ರೆ ಇದನ್ನ ಸರಿಯಾಗಿ ತಿಳ್ಕೋಬೇಕು. ಪ್ಲೇಯರ್ ಬಾಲ್ ಎತ್ತೋಕೆ ಮುಂಚೆ ನೀವು 2 ವಿಷಯನ ಪಕ್ಕಾ ಮಾಡ್ಕೋಬೇಕು. ಫಸ್ಟ್, ಬಾಲ್ ಇರೋ ಜಾಗವನ್ನ ಮಾರ್ಕ್ ಮಾಡ್ಲೇಬೇಕು. ಸೆಕೆಂಡ್, ಆ ಎತ್ತಿದ ಬಾಲ್ನ ಯಾವುದೇ ಕಾರಣಕ್ಕೂ ಕ್ಲೀನ್ ಮಾಡೋ ಹಾಗಿಲ್ಲ. ಈ 2 ರೂಲ್ಸ್ ಫಾಲೋ ಆಗೋ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಯಾಕೆ ಮಾರ್ಕ್ ಮಾಡೋದು ಅಷ್ಟು ಇಂಪಾರ್ಟೆಂಟ್ ಅಂದ್ರೆ, ಒಂದು ವೇಳೆ ಪ್ಲೇಯರ್ ಮಾರ್ಕ್ ಮಾಡದೆ ಬಾಲ್ ಎತ್ತಿ ಆಮೇಲೆ ಅವರಿಗೆ ರಿಲೀಫ್ ಸಿಗ್ಲಿಲ್ಲ ಅಂದ್ರೆ ಸೀದಾ 1 ಸ್ಟ್ರೋಕ್ ಪೆನಾಲ್ಟಿ ಬೀಳುತ್ತೆ. ಇದು ಸಣ್ಣ ತಪ್ಪು ಅನ್ಸ್ಬೋದು, ಆದ್ರೆ ಪೆನಾಲ್ಟಿ ದೊಡ್ಡದು. ಅದಕ್ಕೆ ಯಾವಾಗ್ಲೂ ಮಾರ್ಕ್ ಫಸ್ಟ್ ಅಂತ ನೆನ್ಪಿಸ್ತಾ ಇರಿ. ಸರಿ, ಈಗ 3ನೇ ಸಿಚುವೇಶನ್ ನೋಡೋಣ. ಏನದು ಅಂದ್ರೆ ಬಾಲ್ ಕಳೆದ್ಹೋದ್ರೆ, ಆದ್ರೆ ಅದು ಟೆಂಪರರಿ ವಾಟರ್ ಅಥವಾ ಗ್ರೌಂಡ್ ಅಂಡರ್ ರಿಪೇರ್ ತರ ಅಬ್ನಾರ್ಮಲ್ ಕೋರ್ಸ್ ಕಂಡೀಷನ್ ಒಳಗ್ ಹೋಗಿದೆ ಅಂತ ನಮಗೆ ಆಲ್ಮೋಸ್ಟ್ ಪಕ್ಕಾ ಗೊತ್ತಿದ್ರೆ ಏನ್ ಮಾಡೋದು? ರೂಲ್ಸ್ ಪ್ರಕಾರ ಬಾಲ್ ಅಲ್ಲೇ ಇದೆ ಅಂತ ನೋನ್ ಆರ್ ವರ್ಚುಲಿ ಸರ್ಟನ್ ಆಗಿರ್ಬೇಕು. ಅಂದ್ರೆ 100ಕ್ಕೆ 99% ಪಕ್ಕಾ ಅಲ್ಲೇ ಬಿದ್ದಿದೆ, ಬೇರೆ ಕಡೆ ಹೋಗಕ್ಕೆ ಚಾನ್ಸೇ ಇಲ್ಲ ಅನ್ನೋ ಹಾಗೆ ಇರಬೇಕು. ಆಗ ಮಾತ್ರನೇ ಈ ರೂಲ್ ಅಪ್ಲೈ ಆಗೋದು. ಹೀಗೆ ನಿಮ್ಗೆ ಪಕ್ಕಾ ಗೊತ್ತಿದ್ರೆ ಪ್ಲೇಯರ್ ಬಾಲ್ ಹುಡುಕ್ತಾ ಟೈಮ್ ವೇಸ್ಟ್ ಮಾಡೋ ಅಗತ್ಯನೇ ಇಲ್ಲ. ಬಾಲ್ ಆ ಜಾಗಕ್ಕೆ ಎಲ್ಲಿ ಎಂಟರ್ ಆಯ್ತು ಅಂತ ಅಂದಾಜು ಮಾಡಿ ಅಲ್ಲಿಂದ ನೇರವಾಗಿ ಫ್ರೀ ರಿಲೀಫ್ ತಗೋಬೋದು. ಇದರಿಂದ ಟೈಮ್ ಕೂಡ ಸೇವ್ ಆಗತ್ತೆ, ಪೆನಾಲ್ಟಿನೂ ತಪ್ಪುತ್ತೆ. ಇಷ್ಟೆಲ್ಲ ರೂಲ್ಸ್ ಬಗ್ಗೆ ಮಾತಾಡಿದ್ವಿ ಅಲ್ವಾ? ಆದ್ರೂ ಜಾಸ್ತಿ ಜನ ಮಾಡೋ ಒಂದ್ ಕಾಮನ್ ಮಿಸ್ಟೇಕ್ ಇದೆ, ಅದರಿಂದ ಒಂದ್ ಸ್ಟ್ರೋಕ್ ಪೆನಲ್ಟಿ ಗ್ಯಾರಂಟಿ. ಆ ತಪ್ಪು ಬೇರೇನೂ ಅಲ್ಲ, ಬಾಲ್ ಚೆಕ್ ಮಾಡೋಕೆ ಅಂತ ಎತ್ತೋವಾಗ ಅದರ ಜಾಗವನ್ನ ಮಾರ್ಕ್ ಮಾಡದೇ ಇರೋದು. ಇದು ತುಂಬಾ ಸುಲಭವಾಗಿ ಆಗೋ ತಪ್ಪು. ಸೊ ನೆನ್ಪಿಡಿ, ಬಾಲ್ ಲಿಫ್ಟ್ ಮಾಡೋ ಮೊದ್ಲು ಮಾರ್ಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ 1 ಸ್ಟ್ರೋಕ್ ಪೆನಾಲ್ಟಿ ಕಟ್ಟಿಟ್ಟ ಬುತ್ತಿ. ಕ್ಯಾಡಿ ರಿಮೈಂಡರ್: ಗೇಮ್ ಫಾರ್ಮ್ಯಾಟ್, ಅದರ ಅರ್ಥ ಮತ್ತು ತಾಂತ್ರಿಕತೆಗಳನ್ನು ತಿಳಿದುಕೊಳ್ಳುವುದು ಒಬ್ಬ ಪ್ರೊಫೆಷನಲ್ ಕ್ಯಾಡಿಯ ಲಕ್ಷಣ. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ.